हरिः श्रीं श्रीगुरुभ्यो नमः। सर्वैर्गिरीन्द्रसुधनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता विश्वोत्तमं हरिं श्रीशं विश्वदेवोत्तमानिलं विश्वोत्तमगुणाकारं विश्वोत्तमयतिं श्रये शेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವ ವಿಜಯ ಮಹಾಕಾವ್ಯದಲ್ಲಿ ನಾವೀಗ 7ನೇ ಸರ್ಗವನ್ನ ಪ್ರವೇಶ ಮಾಡಬೇಕು. 6ನೇ ಸರ್ಗದಲ್ಲಿ ಈವರೆಗೆ ನಾವು ಈ ಹಿಂದಿನ ಪಾಠದಲ್ಲಿ ಹೇಳಿದ ವಿಷಯ ಅಂದ್ರೆ ಪೂರ್ಣಪ್ರಜ್ಞರು ಅನಂತ ಮಠವನ್ನು ಬಿಟ್ಟು ಮೇಲ್ಬದರಿಗೆ ಪಯಣಿಸ್ತಾ ಇರುವಾಗ ಆ ಹಿಮವತ್ ಪರ್ವತದ ಸೊಬಗನ್ನೆಲ್ಲ ನೋಡ್ತಾರೆ. ಅತ್ಯಂತ ಸುಂದರವಾದಂತಹ ಪರ್ವತ ಶ್ರೇಣಿಗಳು, ಆ ಎತ್ತರವಾದ ಪರ್ವತದ ಕೋಡುಗಳು ಅವೆಲ್ಲ ಸ್ವರ್ಣವರ್ಣದಿಂದ ಕಾಂತಿಯುಕ್ತವಾಗಿ ಕಾಣಿಸ್ತಾ ಇತ್ತು. ಹಾದಿಯಲ್ಲೆಲ್ಲ ಪುಷ್ಪವನಗಳು ಕಾಣ್ತಾ ಇದ್ವು. ಎತ್ತರೆತ್ತರವಾದಂತಹ ಮರಗಳಲ್ಲಿ ಹಕ್ಕಿಯ ಗೂಡುಗಳು, ಮತ್ತೆ ಕೆಲವು ಪ್ರಾಣಿಗಳೆಲ್ಲ ಹಿಮಜೀವಿಗಳು, ಹಿಮವತ್ ಪರ್ವತದಲ್ಲಿಯೇ ಜೀವಿಸುವಂತಹ ಅನೇಕ ಪ್ರಾಣಿಗಳಿದ್ವು. ಅವುಗಳನ್ನೆಲ್ಲ ನೋಡಿಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಬಹಳ ಭಯಪಡಿಸುವಂತಹ ಮಹಾ ವಿಷಯುಕ್ತವಾದಂತಹ ಸರ್ಪಗಳ ಸಂಚಾರವೂ ಇದ್ದಿತ್ತು. ಇಂತಹ ಹಾದಿಯಲ್ಲಿ ಆಚಾರ್ಯ ಮಧ್ವರು ಬಹಳ ವೇಗವಾಗಿ ಹೋಗ್ತಾ ಇದ್ದಾರೆ. ಅವರ ಮನಸ್ಸಿನ ತುಂಬ ಆ ಮುರಾಸುರನ ವೈರಿಯಾದಂತಹ ಶ್ರೀಕೃಷ್ಣನ ನೆನಪೇ ಬಹಳ ಇದೆ. ಹಾಗೆ ಭಗವಂತನ ಸ್ಮರಣಪೂರ್ವಕವಾಗಿ ಅವರು ಹೆಜ್ಜೆ ಇರಿಸ್ತಾ ಆ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಆ ಪರ್ವತ ಪ್ರದೇಶ, ಮನೋಹರವಾದಂತಹ ಪರ್ವತ ಪ್ರದೇಶವನ್ನ ನೋಡ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರ ಹೆಸರೇ ಆನಂದ ತೀರ್ಥ ಅಂತ. ಹೀಗೆ ಆ ಆನಂದ ಪೂರ್ಣವಾದಂತಹ ಮನಸ್ಸಿನಿಂದ ಆನಂದಮಯನಾದಂತಹ ಹರಿಯನ್ನ ಸ್ಮರಣೆ ಮಾಡಿಕೊಳ್ತಾ ಆನಂದ ತೀರ್ಥರು ಮುಂದೆ ದಾರಿ ನಡೆತಾ ಇದ್ದಾರೆ. ಅವ್ರು ನೋಡ್ತಾ ಇರುವಂಥದ್ದು ಆ ಅತ್ಯಂತ ಶ್ರೇಷ್ಠವೂ ಪವಿತ್ರವೂ ಆಗಿರುವಂತಹ ಹಿಮವತ್ ಪರ್ವತ ಅಂತ. ಇಷ್ಟು ಹೇಳುವಾಗ ನಮಗೆ 6ನೇ ಸ್ಕಂಧ, 6ನೇ ಸರ್ಗ ಪೂರೈಸಿ ಇಷ್ಟನ್ನ ನಾವು ನೋಡಿದ್ದೇವೆ. ಈಗ 7ನೇ ಸರ್ಗವನ್ನ ಪ್ರವೇಶ ಮಾಡಬೇಕು. ಇದರಲ್ಲಿ ಏನು ವಿಷಯ ಬರ್ತದೆ ನೋಡುವ. ಹೀಗೆ ಅಥ ಹೈಮವತೆ ತಟಾಂತರೆ ಬದರೀ ಷಂಡ ವಿಶೇಷಮಂಡಿತಂ ಪರಮಾಶ್ರಮಮಾಶ್ರಯಂ ಶ್ರಿಯಃ ಸಕಲಜ್ಞಃ ಸದದರ್ಶ್ಚ ವಿಶ್ರುತಂ ಎನ್ನುವಂತಹ ಈ ಪ್ರಥಮ ಶ್ಲೋಕ, 7ನೆಯ ಸರ್ಗದ ಮೊದಲನೇ ಶ್ಲೋಕ ಇದು. ಪೂರ್ಣಪ್ರಜ್ಞರು ಆ ಹಿಮವತ್ ಪರ್ವತ ಪ್ರದೇಶದಲ್ಲಿ ಸಾಗ್ತಾ ಇರುವಂಥದ್ದು. ಅಲ್ಲಿ ಅವರು ಆ ಹಿಮಗಿರಿಯನ್ನು ಏರಿ ಹೋಗ್ತಾ ಇರುವಾಗ ಮೊದಲಿಗೆ ಕಾಣುವಂಥದ್ದು ಕೇವಲ ಪರ್ವತ ಪ್ರದೇಶ, ಹೆಬ್ಬಂಡೆಗಳೆಲ್ಲ ಇದ್ದಂಥದ್ದು. ಆ ಪ್ರದೇಶವನ್ನ ಸ್ವಲ್ಪ ದಾಟಿ ಹೋಗುವಾಗ ಅಲ್ಲಿ ಅನೇಕ ಸರೋವರಗಳು ಕಂಡವು, ಅರಳಿದ ತಾವರೆಗಳಿದ್ದವು, ಪುಷ್ಪವನಗಳೆಲ್ಲ ಕಂಡವು. ಹಾಗೆ ಎತ್ತರ ಮರಗಳನ್ನು ನೋಡಿದ್ರು. ಹೀಗೆಲ್ಲ ನಾವು ಕೇಳ್ತೇವೆ. ಹಾಗೇ ಮುಂದೆ ಹೋಗುವಾಗ ಅಲ್ಲೊಂದು ವನ. ಆ ವನದ ತುಂಬ ಬೋರೆ ಮರಗಳಿದ್ವು. ಬೋರೆ ಮರಗಳನ್ನ ಈ ವಿಜಾಪುರ ಜಿಲ್ಲೆ, ವಿಜಾಪುರದ ಬದಿಗೆಲ್ಲ ಬಾರಿ ಅಂತಾರೆ. ಬೋರೆ ಅನ್ನಕ್ಕೆ ಬಾರಿ ಅಂತಾರೆ. ಆ ಬೋರೆ ಹಣ್ಣಿನ ಮರಗಳು ಬಹಳ ಇದ್ವು. ಹಾಗೆಯೇ ಅಂದ್ರೆ ವನ ಪ್ರದೇಶ ಪ್ರಾರಂಭವಾಯಿತು. ಅಲ್ಲೆಲ್ಲ ಬೋರೆ ಮರಗಳು ಬಹಳ ಇದ್ವು. ಆ ಬೋರೆಗೆ ಸಂಸ್ಕೃತದಲ್ಲಿ ಬದರಿ ಅಂತ ಹೇಳ್ತಾರೆ. ಬದರಿ ಷಂಡ ವಿಶೇಷ ಮಂಡಿತಂ ಅಂತ. ಅದು ಬಹಳ ಅಲಂಕಾರಮಯವಾಗಿದೆ ಅಂತ. ಆ ಬದರಿ ವೃಕ್ಷಗಳೆಲ್ಲ ಅಲ್ಲಿರುವುದರಿಂದ
ಅವೆಲ್ಲ ಬೋರೆ ಮರಗಳಿಂದಲೇ ಒಂದು ಅಲಂಕಾರ ಆ ಪ್ರದೇಶಕ್ಕೆ ಅಂತ ಹೀಗೆ ತಿಳಿಬೇಕು. ಹೀಗೆ ಬಹಳ ಶೋಭೆಯನ್ನು ಕೊಡುವಂತಹ ಬೋರೆ ಮರಗಳನ್ನು ಆ ಪರ್ವತಕ್ಕೆ ಶೋಭೆ ಕೊಡುವಂತಹ ಬೋರೆ ಮರಗಳ ಸಮೂಹ ಆ ವನದಲ್ಲಿ ಆಚಾರ್ಯರು ಮುಂದೆ ಸಾಗ್ತಾ ಇದ್ದಾರೆ. ಹಾಗೆಯೇ ಅಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಆಶ್ರಮದ ಪ್ರದೇಶಕ್ಕೆ ಹೋಗಿದ್ದಾರೆ ಆಚಾರ್ಯರು. ಅದು ಹೇಗಿದೆ ಅಂದ್ರೆ ಶ್ರಿಯ ಆಶ್ರಯಂ ಅಂತ ಹೇಳ್ತಾರೆ. ಆ ಆಶ್ರಮ ಎಂಥದ್ದು? ಆಶ್ರಮದಲ್ಲಿ ಯಾರು ವಾಸ ಮಾಡಬಹುದು ಬಿಡಿ, ಋಷಿ ಜನರು ಇರ್ತಾರೆ ಅಥವಾ ಋಷಿ ಸದೃಶವಾಗಿರುವವರು, ಸಾಧನ ಜೀವಿಗಳೆಲ್ಲ ಆಶ್ರಮ ಕಟ್ಟಿಕೊಂಡು ವಾಸ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಪರಮಾಶ್ರಮಂ ಅಂತ ಒಂದು ಪದ ಹೇಳಿದ್ದಾರೆ, ಪರಮ ಶಬ್ದ ಒಂದು ಹೇಳಿದ್ದಾರೆ. ಆಶ್ರಮ ಅದು ಶ್ರಿಯ ಆಶ್ರಯಂ ಅಂತ ಹೇಳ್ತಾರೆ. ಶ್ರಿಯ ಆಶ್ರಯಂ ದದರ್ಶ. ಆ ಶ್ರೀದೇವಿಗೂ ಕೂಡ ಆಶ್ರಯ ಸ್ಥಾನ, ಶ್ರೀದೇವಿ ವಾಸ ಮಾಡುವಂತಹ ಸ್ಥಳವಾಗಿರುವಂತಹ ಆ ಪರಮಾಶ್ರಮವನ್ನ ಆಚಾರ್ಯರು ಕಂಡರು ಅಂತ ಇದನ್ನು ಹೇಳ್ತಾರೆ. ಸಕಲಜ್ಞ ಸಹ ದದರ್ಶ. ಸಕಲಜ್ಞ ಅಂದ್ರೆ ಆ ಸರ್ವವನ್ನು ಬಲ್ಲಂತಹ, ಅಂದ್ರೆ ಎಲ್ಲ ಬಲ್ಲವರು ಅಂದ್ರೆ ಸರ್ವಜ್ಞರಾಗಿರುವಂತಹ ಆಚಾರ್ಯರು ವಿಶ್ರುತಂ ಅತ್ಯಂತ ಪ್ರಸಿದ್ಧವಾದಂತಹ ಲಕ್ಷ್ಮೀದೇವಿಯು ಕೂಡ ನೆಲೆಯಾಗಿ ಇರುವಂತಹ ಆ ಪರಮಾಶ್ರಮವನ್ನ ಅವರಲ್ಲಿ ಕಂಡರು. ಅದು ಸಂಪೂರ್ಣ ಬದರಿವನದ ಮಧ್ಯೆ ಇರುವಂತಹ ಆಶ್ರಮ ಅಂತ ಹೀಗೆ ವರ್ಣಿಸ್ತಾರೆ. ಅಲ್ಲಿ ಹೇಳುವಾಗ ನಮಗೆ ಪರಮಾಶ್ರಮ ಅಂತ ಹೇಳಿದರು. ಹೀಗೆ ಆಶ್ರಮ ಅಂದ್ರೆ ಗೊತ್ತಾಗ್ತದೆ, ಋಷ್ಯಾಶ್ರಮ ಅಂತ ಹೇಳ್ಬಹುದಲ್ವಾ. ಅಲ್ಲಿ ಪರಮ ಅನ್ನೋ ಪದ ಹಾಕ್ತಾರೆ. ಪರಮ ಅನ್ನೋ ಪದಕ್ಕೆ ಸರ್ವೋತ್ತಮ ಅಂತ ಅರ್ಥ. ಪರಮ ಅಂದ್ರೆ ಸರ್ವೋತ್ತಮ ಅಂತ, ಇದು ಬಹಳ ಸಿದ್ಧವಾದ ಅರ್ಥ. ಹಾಗಾಗಿ ಅಲ್ಲಿ ಸರ್ವೋತ್ತಮನ ಆಶ್ರಮವನ್ನು ಕಂಡರು ಅಂತ ಅರ್ಥ. ಸರ್ವೋತ್ತಮ ಯಾರು ಅಂದ್ರೆ ಪರಮಾತ್ಮ ಹರಿಯೇ. ಆ ಒಂದು ಹಿಮಪರ್ವತದ ಪ್ರದೇಶ, ಆ ಹಿಮವತ್ ಪರ್ವತ ಪ್ರದೇಶದಲ್ಲಿ ಇರುವಂತಹ ಬೋರೆ ಮರಗಳ ವನ, ಅಲ್ಲಿರುವಂತಹ ಒಂದು ಆಶ್ರಮ ಅದು ಅತ್ಯಂತ ಸಂಪದ್ಭರಿತವಾದದ್ದು. ಅಂದ್ರೆ ಅಲ್ಲಿ ಲಕ್ಷ್ಮಿಗೆ ಆದದ್ದು ಅಂದ್ರೆ ಸಂಪದ್ಭರಿತವಾದದ್ದು, ಅಲ್ಲಿ ವನಸಿರಿ ತುಂಬಿ ಹೋಗಿದೆ ಅಂತ ಅರ್ಥ. ಸರಿ, ಪರಮ ಅಂತ ಅಲ್ಲಿ ಹರಿಯ ಸ್ಮರಣೆ, ಸರ್ವೋತ್ತಮನಾದಂತಹ ಹರಿಯ ಆಶ್ರಮ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಆ ಆಶ್ರಮದ ಒಡೆಯ ಯಾರು ಅಂದ್ರೆ ಅವನು ವಾಸಿಷ್ಠ ಕೃಷ್ಣ. ವಸಿಷ್ಠ ವಂಶದಲ್ಲಿ ಅವತರಿಸಿದಂತಹ ಕೃಷ್ಣ, ಅವನು ಸರ್ವೋತ್ತಮನೇ, ಪರಮಾತ್ಮನೇ. ಕೃಷ್ಣ ಎನ್ನುವ ಹೆಸರಿನಿಂದ ಸತ್ಯವತಿ ಹಾಗೂ ಪರಾಶರರ ಮಗನಾಗಿ ವಸಿಷ್ಠ ವಂಶದಲ್ಲಿ ಅವತರಿಸಿದ. ಅವನ ಹೆಸರು ಕೃಷ್ಣ ಅಂತಾಗಿತ್ತು. ನಂತರ ಅವನು ವೇದ ವಿಭಾಗ ಮಾಡಿದ್ದರಿಂದ ಅವನಿಗೆ ವೇದವ್ಯಾಸ ಅಂತ ಹೆಸರಾದದ್ದು. ಆದರೆ ತಕ್ಷಣ ಕೃಷ್ಣ ಅಂದ್ರೆ ನಮಗೆ ಆ ದೇವಕಿ ನಂದನನೇ ನೆನಪಾಗ್ತಾನೆ ಬಿಟ್ರೆ ಈ ವಾಸಿಷ್ಠ ಕೃಷ್ಣನೇ ನೆನಪಾಗುವುದಿಲ್ಲ. ಆದ್ರೆ ನೆನಪಿಟ್ಕೊಳ್ಬೇಕಲ್ಲ. ಹೀಗೆ ಆ ಸತ್ಯವತಿ ಕುಮಾರನಾದಂತಹ ಆ ಕೃಷ್ಣನ ಆಶ್ರಮ ಅದು. ಅವ ಸರ್ವೋತ್ತಮನಾದ ಹರಿಯೇ ಋಷಿ ರೂಪದಿಂದ ಭೂಮಿಯಲ್ಲಿ ಅವತರಿಸಿದ್ದು. ಅವನ ಅವತಾರವೇ ಯಾಕೆ ಅಂದ್ರೆ, ಮತ್ತೆ ಈಗ ಕಲಿಯುವ ತೀರ ಸಮೀಪಕ್ಕೆ ಬಂತು, ಜ್ಞಾನ ಕಾರ್ಯ ಎಲ್ಲ ಏನು ಉಳಿಯುವುದಿಲ್ಲ. ಈಗಾಗಲೇ ಲೋಕದಲ್ಲಿ ಅನೇಕ ಬ್ರಾಹ್ಮಣರೆಲ್ಲರೂ ಕೂಡ ಜ್ಞಾನಶೂನ್ಯರಾಗಿದ್ದಾರೆ. ಎಲ್ಲರಿಗೂ ಕೂಡ ವೇದ ವಿಭಾಗ ಮಾಡಿ ಅನೇಕ ಋಷಿಗಳನ್ನು ಏರ್ಪಡಿಸಿ ಜ್ಞಾನ ಕಾರ್ಯಗಳನ್ನು ನಡೆಸಬೇಕು. ಅದಕ್ಕಾಗಿ ಪರಮಾತ್ಮ ತಾನು ಋಷಿ ರೂಪದಿಂದಲೇ ಸತ್ಯವತಿ ಕುಮಾರನಾಗಿ ಪರಾಶರರ ಕುಮಾರನಾಗಿ ಅವನು ಅವತರಿಸಿದ್ದಾಯಿತು. ಅವನ ಆಶ್ರಮವೇ ಈ ಯಾವ ಹಿಮವತ್ ಪರ್ವತದಲ್ಲಿರುವಂತಹ ಬದರಿವನದಲ್ಲಿ ಇರುವಂಥದ್ದು. ಆ ಬದರಿವನದಲ್ಲಿ ವಾಸ ಮಾಡಿದ್ದರಿಂದ ಅವನಿಗೆ ಬಾದರಾಯಣ ಅಂತ ಹೆಸರು. ವೇದ ವಿಭಾಗ ಮಾಡಿದ್ರಿಂದ ವೇದವ್ಯಾಸ ಅಂತ ಹೆಸರು. ಮತ್ತೆ ಅವನು ದ್ವೀಪದಲ್ಲಿ, ಯಮುನಾ ನದಿಯ ದ್ವೀಪದಲ್ಲಿ ಅವತರಿಸಿದವ. ಹಾಗಾಗಿ ಅವನಿಗೆ ದ್ವೈಪಾಯನ ಅಂತ ಹೆಸರು. ದ್ವೀಪೇ ಭವಃ ದ್ವೈಪಾಯನ ಅಂತ, ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನ ಎನ್ನುವ ಹೆಸರು. ಹೀಗೆ, ಆದರೆ ಅವನ ಮೂಲ ಹೆಸರು ಕೃಷ್ಣ ಅಂತ. ಹೀಗೆ ಅಲ್ಲಿ ಆ ಬದರಿವನದಲ್ಲಿ ಇದ್ದಂತಹ ಆಶ್ರಮದ ಹೆಸರು ಶಮ್ಯಾಪ್ರಾಸ ಎನ್ನುವ ಹೆಸರು. ಆ ಶಮ್ಯಾಪ್ರಾಸ ಎನ್ನುವಂತಹ ಹೆಸರಿನ ಆ ಆಶ್ರಮದಲ್ಲಿ ಆ ಹರಿ ಹೀಗೆ ಋಷಿ ರೂಪದಿಂದ ವಾಸಿಷ್ಠ ಕೃಷ್ಣ
ಅಲ್ಲಿ ನೆಲೆಸಿದ್ದಾನೆ. ಹರಿ ಇದ್ದಲ್ಲಿ ಸಿರಿ ಇದ್ದೇ ಇದ್ದಾಳೆ. ಹಾಗಾಗಿ ಶ್ರಿಯ ಆಶ್ರಯಂ ಪರಮಾಶ್ರಮಂ ಅಂತ ಹೀಗೆ ವರ್ಣಿಸ್ತಾರೆ. ಸರ್ವೋತ್ತಮನ ಆಶ್ರಮ ಲಕ್ಷ್ಮಿಯ ನೆಲೆ ಅದು. ಹೀಗೆ ಇಷ್ಟು ವಿಷಯವನ್ನ ಇಲ್ಲಿ ನಮಗೆ ಆಚಾರ್ಯರು ಅದನ್ನ ಸದದರ್ಶ ಸಹ ಸಕಲಜ್ಞ ದದರ್ಶ. ಆ ಸರ್ವವನ್ನೂ ಬಲ್ಲಂತಹ ಅಂದ್ರೆ ಪೂರ್ಣ ಪ್ರಜ್ಞರಾದಂತಹ ಸರ್ವಜ್ಞರಾದಂತಹ ಆಚಾರ್ಯರು ಆ ಆಶ್ರಮವನ್ನ ನೋಡಿದ್ರು, ಆ ಬದರೀವನವನ್ನ ನೋಡಿದ್ರು, ಆಶ್ರಮವನ್ನ ನೋಡಿದ್ರು ಅಂತ ಇಷ್ಟಭಿಪ್ರಾಯ ಬಂತು. ಹಿಮವರ್ಷ ರವಿಪ್ರಭಾಸಃ ಪೃಥು ಸತ್ರ ಪ್ರಥಿತಾ ದ್ವಿಜಾಶ್ರಯಾಃ ಅಪಿ ವಿಷ್ಣುಪದಸ್ಪೃಶೋಲಸನ್ ಉಭಯೇ ಯತ್ರ ವಿಚಿತ್ರ ಶಾಖಿನಃ ಎನ್ನುವಂಥದ್ದು. ಈ ಶ್ಲೋಕದಲ್ಲಿ ಎರಡು ರೀತಿಯ ಅರ್ಥಗಳನ್ನು ನಾವು ಗ್ರಹಿಸಬಹುದು. ಒಂದು ಅರ್ಥ ಆ ಪರಿಸರದ ವರ್ಣನೆ, ಅದೊಂದು ಬದರೀವನ. ಆ ಬದರೀವನದಲ್ಲಿ ಏನೆಲ್ಲ ಉಂಟು, ಅದು ಕೂಡ ಆ ವನಸಿರಿಯಿಂದ ಕೂಡಿರುವಂತಹ ಬದರೀವನ. ಹಾಗಾಗಿ ಆ ಪರಿಸರವೇ ಚಂದ, ಅದರ ಸೊಬಗನ್ನೆಲ್ಲ ವರ್ಣಿಸುವಂತಹ ಒಂದು ಅರ್ಥ. ಮತ್ತೊಂದು ಆ ಆಶ್ರಮದಲ್ಲಿ ಇರುವಂತಹ ಜನರು ಯಾರು ಅವರಿಗೂ ಕೂಡ ಅನ್ವಯ ಆಗ್ಬೇಕು. ಅಂದ್ರೆ ಆ ಆಶ್ರಮದ ಮತ್ತೊಂದು ಆಂತರ್ಯ ಏನಿದೆ ಅದನ್ನು ಕೂಡ ತಿಳಿಸಬೇಕಾಗಿದೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಅದು ಇಂತಹ ಅತ್ಯುತ್ತಮವಾದಂತಹ ಸ್ಥಳ ಅಂದ್ರೆ ಅದು ಬಹಳ ದಟ್ಟವಾದಂತಹ ಅಡವಿ. ಅದು ದಟ್ಟವಾದಂತಹ ಅಡವಿ ಮತ್ತು ಅಲ್ಲಿ ಅತಿಶಯವಾದಂತಹ ಹಿಮ ಸುರಿಯುತ್ತದೆ. ಹಿಮ ವರ್ಷ ರವಿಪ್ರಭಾಸಃ. ಅಲ್ಲಿ ಅನೇಕ ಹಕ್ಕಿಗಳಿವೆ, ಪಕ್ಷಿಗಳಿವೆ. ಆ ಪಕ್ಷಿಗಳಿಗೆ ಅವು ಎಂತಹ ಪಕ್ಷಿಗಳು ಅಂದ್ರೆ ಅವು ಎಲ್ಲ ರೀತಿಯ ಹವಾಮಾನವನ್ನು ತಡೆದುಕೊಳ್ಳಬಲ್ಲಂತಹ ಹಕ್ಕಿಗಳು, ಸಹಿಸುವಂತಹ ಹಕ್ಕಿಗಳು. ಕೆಲವು ಹಕ್ಕಿಗಳು ಅವಕ್ಕೆ ಇಂಥದೇ ಒಂದು ರೀತಿಯ ವಾತಾವರಣ ಬೇಕು ಅಂತ ಇರ್ತದೆ. ಈ ಹಕ್ಕಿಗಳು ಹಾಗಲ್ಲ. ಇವು ಹೇಗಿವೆ ಅಂದ್ರೆ ಹಿಮ ಅಂದ್ರೆ ಚಳಿ, ಮಂಜು, ಸದಾ ಮಂಜು ಸುರಿಯುವಂಥದ್ದು. ಅಂದ್ರೆ ಹಿಮ ಚಳಿ ಇರ್ತದೆ, ಚಳಿ ಇರುವಂಥದ್ದು. ಮತ್ತು ವರ್ಷ ಅಂದ್ರೆ ಬಿಸಿಲು, ಮಳೆ ಬರ್ತದೆ. ರವಿಪ್ರಭಾ ಅಂದ್ರೆ ಬಿಸಿಲು ಅಂತ. ಹೀಗೆ ಅದು ಅತ್ಯಂತ ಚಳಿಯಾದಂತಹ ಹವೆಯಾಗಲಿ ಅಥವಾ ಮಳೆ ಸುರಿಯುವಂತಹ ಮಳೆಯ ಹವೆಯಾಗಲಿ ಅಥವಾ ಬಿಸಿಲಿನ ಹವೆಯಾಗಲಿ ಎಲ್ಲವನ್ನು ಕೂಡ ಸಹಿಸುವಂತಹ ಅನೇಕ ಹಕ್ಕಿಗಳಿಗೆ ಆಶ್ರಯವಾಗಿರುವಂಥದ್ದು. ಋತುಸತ್ರ ಪ್ರಥಿತಾ ದ್ವಿಜಾಶ್ರಯ. ಮತ್ತು ಅಲ್ಲಿ ಅಷ್ಟು ಬಹಳ ಚಂದವಾದಂತಹ ಆ ಒಂದು ಎಲ್ಲರಿಗೂ ಕೂಡ ಅದು ಋತುಸತ್ರ ಪ್ರಥಿತ ದ್ವಿಜಾಶ್ರಯ. ದ್ವಿಜ ಅಂದ್ರೆ ಹಕ್ಕಿಗಳು ಅಂತ. ಆ ಹಕ್ಕಿಗಳಿಗೆ ಆಶ್ರಯವಾಗಿರುವಂತಹ ಎತ್ತರವಾದ ಮರಗಳು ಅಂತ ಹೀಗೆ ವರ್ಣನೆ. ಎತ್ತರವಾದ ಮರಗಳಿವೆ. ಆ ಮರಗಳಾದರೂ ಕೂಡ ಕೆಲವು ಸಸ್ಯಗಳು ಕೂಡ ಎಲ್ಲ ಬದಿಗೂ ಬೆಳೆಯುವುದಿಲ್ಲ ಅಲ್ವಾ. ಸಸ್ಯಗಳು ಮರಗಳು ಎಲ್ಲ ಬದಿಗೂ ನಮ್ಗೆ ಕಾಣಸಿಗುವುದಿಲ್ಲ. ಎಷ್ಟು ನೆಟ್ಟರು ಬರಲಿಲ್ಲ ಅಂತ ಹೇಳ್ತಾರೆ. ಒಂದು ಶಮಿ ಗಿಡವನ್ನ ಬದುಕಿಸೋದು ಬಹಳ ಕಷ್ಟ. ಶಮಿ, ಬಿಲ್ವ ಇವುಗಳನ್ನ ಬದುಕಿಸುವುದು ಕಷ್ಟ. 4-6 ಬಾರಿ ಮತ್ತೆ ಮತ್ತೆ ನೆಡಬೇಕು. ಬೆಳೀತದೆ, ಅದರ 4-6 ಬಾರಿ ನೆಡಬೇಕು. ಒಮ್ಮೆಲೆ ಹಿಡಿತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬೇರು ಬಹಳ ಗಟ್ಟಿ ಇದ್ರೆ ಹೇಗೋ ಒಂದು ಅದರ ಸತ್ವದ ಮೇಲೆ ಅದು ಬದುಕಬೇಕು. ಹೀಗೆಲ್ಲ ಬಹಳಷ್ಟು ಗಿಡ ಮರಗಳಿಗಾಗ್ಲಿ ಮನುಷ್ಯರಿಗೆ ಆಗ್ಲಿ ಅಥವಾ ಬೇರೆ ಪ್ರಾಣಿ ಪಕ್ಷಿಗಳೆಲ್ಲರಿಗೂ ಕೂಡ ಅವರದ್ದೇ ಆದಂತಹ ಹವೆ ಬೇಕು. ಈ ಜಲಚರ ಪ್ರಾಣಿಗಳಿಗೆಲ್ಲ ಮೀನ ನೀರಿಂದ ತೆಗೆದ್ರೆ ಸತ್ತೇ ಹೋಗ್ತದೆ. ನೀರೇ ಬೇಕು ಅದಕ್ಕೆ. ತಂಪಾದ ನೀರಿನಲ್ಲಿ ಮೀನುಗಳು ಇರುವಂಥದ್ದು. ಇದನ್ನೆಲ್ಲ ನಾವು ಪ್ರಕೃತಿಯಲ್ಲಿ ಸಹಜವಾಗಿ ನಾವು ನೋಡುವಂತಹ ವಿಷಯ. ಹೀಗೆ ಅಲ್ಲಿ ಅತ್ಯಂತ ಎತ್ತರವಾದಂತಹ ಮರಗಳಿವೆ. ಇಲ್ಲಿ ಏನ್ ಹೇಳ್ತಾರೆ, ಮರಗಳ ವರ್ಣನೆ ಇದು. ಹೆಚ್ಚಾಗಿ ಇದು ಮರಗಳ ವರ್ಣನೆ. ಆ ಪ್ರಾಣಿಗಳಿಗೆ ಪಕ್ಷಿಗಳಿಗೂ ಅನ್ವಯ ಆಗುವಂಥದ್ದೇ. ಅಂದ್ರೆ ಆ ಪ್ರದೇಶದಲ್ಲಿ ಹೇಗೆ ಅಂದ್ರೆ ಅತಿಶಯವಾದಂತಹ ಚಳಿ ಇದೆ, ಮಳೆಯಂತೂ ಸುರಿಯುತ್ತದೆ, ಮತ್ತೆ ಬೇಸಿಗೆಯಲ್ಲಿ ಬಿಸಿಲು ಇರುವಂಥದ್ದೇ. ಎಲ್ಲವನ್ನೂ ಸಹಿಸುವಂತಹ ಎತ್ತರವಾದಂತಹ ಮರಗಳು. ಋತುಸತ್ರ ಪ್ರಥಿತಾ ದ್ವಿಜಾಶ್ರಯ. ಮತ್ತು ಅಲ್ಲಿ ಅನೇಕ ದ್ವಿಜಾಶ್ರಯ ಅಂದ್ರೆ ದ್ವಿಜ ಅಂದ್ರೆ ಹಕ್ಕಿಗಳು ಅರ್ಥ. ಹಕ್ಕಿಗಳಿಗೆ ಆಶ್ರಯವಾಗಿ. ದ್ವಿಜ ಅಂದ್ರೆ ಅರ್ಥ ಏನು? ಜ ಅಂದ್ರೆ ಹುಟ್ಟುವುದು ಅಂತ. ದ್ವಿ ಅಂದ್ರೆ 2 ಬಾರಿ, 2 ಅನ್ನೋ ಅರ್ಥ.
ಅಂದ್ರೆ 2 ಬಾರಿ ಜನಿಸುವವರಿಗೆ, ಜನಿಸುವಂತಹ ಯಾವ ಜೀವಿಗೆ ದ್ವಿಜ ಅಂತ ಹೇಳ್ತಾರೆ. ದ್ವಿಜ ಅಂದ್ರೆ ನೋಡಿ, ಈ ಪಕ್ಷಿಗಳು ಅವು 2 ಬಾರಿ ಜನಿಸ್ತವಂತೆ. ಹೇಗೆ ಅಂದ್ರೆ ತಾಯಿಯ ಗರ್ಭದಿಂದ ಅವು ಮೊಟ್ಟೆಗಳಾಗಿ ಜನಿಸಿ ಬಿಡ್ತವೆ. ಮೊಟ್ಟೆಗಳು 2ನೇ ಬಾರಿ ಜನಿಸುವಂಥದ್ದು. ಹೀಗಾಗಿ ಹಕ್ಕಿಗಳಿಗೆ ದ್ವಿಜ ಅಂತ ಹೆಸರು. ಬ್ರಾಹ್ಮಣರಿಗೆ ದ್ವಿಜ ಅಂತಾರೆ. ಒಂದು ಮಾತೃಗರ್ಭದಿಂದ ಆ ಬ್ರಾಹ್ಮಣ ಶಿಶು ಹುಟ್ಟುವಂಥದ್ದು, ಅಂದ್ರೆ ಪುರುಷ ಶಿಶು. 2ನೇ ಬಾರಿ ಸಾವಿತ್ರಿ ಮಂತ್ರ ಉಪದೇಶ ಮಾಡುವಾಗ ಆ ಸಾವಿತ್ರಿ ಮಂತ್ರ ಗ್ರಹಣ ಮಾಡಿ ಮತ್ತೆ ಅದು ಗಾಯತ್ರಿ ಗರ್ಭದಿಂದ ಹುಟ್ಟಿ ಬರುವಂಥವನಂತ ಪುರುಷ. ಹಾಗಾಗಿ ದ್ವಿಜ 2 ಬಾರಿ ಹುಟ್ಟುವವ ಅಂತ. 2ನೇ ಬಾರಿ ಆಗ ಅದು ಜನ್ಮ. ಬ್ರಹ್ಮಚರ್ಯಾಶ್ರಮಕ್ಕೆ ಹೋಗುವಾಗ ಸಾವಿತ್ರಿ ಮಂತ್ರೋಪದೇಶ ಗ್ರಹಣ ಮಾಡಿದಾಗ ಆಗ 2ನೇ ಅವನದ್ದು ಜನ್ಮ ಆಗ ಪ್ರಾರಂಭವಾಯಿತು ಅಂತ. ಸಾಕಷ್ಟು ಧರ್ಮಶಾಸ್ತ್ರಗಳಲ್ಲಿ ಬ್ರಾಹ್ಮಣ್ಯದ ಆ ಒಂದು ಸಂಸ್ಕಾರ, ಅದರ ಸಂಬಂಧಿ ವಿಷಯಗಳನ್ನ ಬಹಳ ವಿಸ್ತಾರವಾಗಿ ಹೇಳುವಂಥದ್ದಿದೆ. ಆಚಾರ್ಯರು ಅದನ್ನು ಹೇಳಿದ್ದಾರೆ ಅಂದ್ರೆ ಹೇಳಿದ್ದಾರೆ. ಕೃಷ್ಣಾಮೃತ ಮಹಾರ್ಣವ ಅಂತ ಉಂಟು. ಆ ಗ್ರಂಥದಲ್ಲಿ ಸಾಕಷ್ಟು ಧರ್ಮಶಾಸ್ತ್ರದ ನಿಯಮಗಳನ್ನೆಲ್ಲ ಆಚಾರ್ಯರು ಹೇಳಿ, ಅಂದ್ರೆ ನಮ್ಮ ಅನುಷ್ಠಾನಗಳಿಗೆ ಬೇಕಾದಂಥವುಗಳನ್ನೆಲ್ಲ ಆಚಾರ್ಯರು ಅಲ್ಲಿ ಬಹಳ ಬಣ್ಣಿಸ್ತಾರೆ. ಹೀಗೆ ಇಲ್ಲಿ ದ್ವಿಜ ಅಂದ್ರೆ ಹಕ್ಕಿಗಳು ಅಂತಾಯ್ತು, ದ್ವಿಜ ಅಂದ್ರೆ ಬ್ರಾಹ್ಮಣ ಅಂತಾಯ್ತು. ಹಾಗಾದ್ರೆ ಇಲ್ಲಿ ಯಾಕೆ ಬ್ರಾಹ್ಮಣನ ವಿಷಯ ಹೇಳ್ತೀರಾ ಅಂದ್ರೆ ಅದು ಮುಂದೆ ಅನ್ವಯ ಮಾಡುವ. ಆ ಬ್ರಾಹ್ಮಣರಿಗೆಲ್ಲ ಆಶ್ರಯವಾಗಿರುವಂತಹ ಆಶ್ರಮ, ಅಲ್ಲಿ ಇರುವಂತಹ ಆ ಮರಗಳಿಂದ ಕೂಡಿದಂತಹ ವನಪ್ರದೇಶದಲ್ಲಿ ಅನೇಕ ಬ್ರಾಹ್ಮಣರು ವಾಸ ಮಾಡ್ತಾರೆ. ಹಕ್ಕಿಗಳಿಗೆಲ್ಲ ಆಶ್ರಯವಾಗಿರುವಂಥದ್ದು ಮರಗಳು. ಅವು ಚಳಿ, ಮಳೆ, ಬಿಸಿಲು ಎಲ್ಲವನ್ನು ಸಹಿಸಿಕೊಂಡು ಅವು ಎತ್ತರವಾಗಿ ಬೆಳೆದು ನಿಂತಿರುವಂತಹ ಹಕ್ಕಿಗಳಿಗೆ ಆಶ್ರಯವಾಗಿರುವಂತಹ ವೃಕ್ಷಗಳು ಅಲ್ಲಿವೆ. ಅಪಿ ವಿಷ್ಣು ಪದ ಸ್ಪೃಶೋಲಸನ್, ಅವು ಹೇಗೆ ಅವು ಹೊಳೆತಾ ಇವೆ, ಕಂಗೊಳಿಸ್ತಾ ಇವೆ. ಆ ವೃಕ್ಷಗಳೆಲ್ಲ ಕಂಗೊಳಿಸ್ತಾ ಇವೆ. ಹೇಗೆ ಅಂದ್ರೆ ವಿಷ್ಣು ಪದ ಸ್ಪೃಶ, ಅಂದ್ರೆ ವಿಷ್ಣು ಪದ ಅನ್ನೋ ಪದಕ್ಕೆ ಆಕಾಶ ಅಂತ ಅರ್ಥ. ವಿಷ್ಣು ಪದ ಎನ್ನುವಂತಹ ಪದಕ್ಕೆ ಆಶ್ರಯ ಆಕಾಶ ಎನ್ನುವ ಅರ್ಥ. ಅಂದ್ರೆ ಸದಾ ಆಕಾಶವನ್ನು ಚುಂಬಿಸುವಂತಹ ಎತ್ತರವಾದ ಮರಗಳು, ಗಗನ ಚುಂಬಿ ಅಂತ ಹೇಳ್ತಾರೆ ಕನ್ನಡದಲ್ಲೆಲ್ಲ. ಬಹಳ ಗಗನ ಚುಂಬಿ ವೃಕ್ಷಗಳು ಅಂತ ಹೀಗೆ ಬರವಣಿಗೆ ಮಾಡ್ತಾರೆ. ಕನ್ನಡ ಓದುವವರಿಗೆ ಎಲ್ಲರಿಗೂ ಗೊತ್ತಿರ್ತದೆ. ಅಂದ್ರೆ ಆಕಾಶವನ್ನು ಮುಟ್ಟುವಂತಹ ಎತ್ತರೆತ್ತರವಾದಂಥವು ಆ ವೃಕ್ಷಗಳು. ಉಭಯೇ ಯತ್ರ ವಿಚಿತ್ರ ಶಾಖಿನಃ, ಹಾಗೆಯೇ 2 ಬದೆ ಆಚೆ ಈಚೆ ಅಂತ 2 ಪಾರ್ಶ್ವಗಳಲ್ಲಿ ತನ್ನ ಶಾಖೆಗಳನ್ನು ಹರಡಿಕೊಂಡಿರುವಂತಹ ಶಾಖಿಗಳು, ಅಂದ್ರೆ ಶಾಖೆ ಹೊಂದಿರುವಂತಹ ಮರಗಳು. ಇವೆಲ್ಲವೂ ಅಂತಹ ಎತ್ತರದ ಬೋರೆ ಮರಗಳಿಂದ ತುಂಬಿರುವ ವನ ಅದು ಅಂತ ಇದು ಅಭಿಪ್ರಾಯ. ಅದನ್ನ ದದರ್ಶ ಅಂತ ಇಟ್ಕೊಳ್ಬೇಕು. ಯಾರು? ಆಚಾರ್ಯ ಮಧ್ವರು ಇಂತಹ ಒಂದು ಬದರಿ ವನವನ್ನ ಕಂಡರು. ಮತ್ತೊಂದು ಅರ್ಥ ಇದೆ. ಅದು ಯಾವುದು ಅಂದ್ರೆ ಹಿಮವರ್ಷ ರವಿಪ್ರಭಾಸ. ಏನದು? ಚಳಿ, ಮಳೆ, ಮಹಾ ಬಿಸಿಲು ಎಲ್ಲವನ್ನು, ಎಲ್ಲ ರೀತಿಯ ಹವೆಗಳನ್ನು ಕೂಡ ತಾಳಿಕೊಳ್ಳುವವರು, ಸಹಿಸಿಕೊಳ್ಳುವವರು. ಋತುಸತ್ರ ಪ್ರಥಿತಾಹ, ಅವರು ಅತ್ಯಂತ ದೀರ್ಘಕಾಲೀನವಾದಂತಹ ಯಜ್ಞಗಳನ್ನ ನಡೆಸುವುದರಲ್ಲಿ ಪ್ರಸಿದ್ಧರಾಗಿ ಇರುವವರು. ಮತ್ತು ಅಂತಹ ಜನರು ಇದ್ದಾರೆ ಅಲ್ಲಿ. ಮತ್ತೆ ದ್ವಿಜಾಶ್ರಯ, ಅಂಥ ಜನರೆಲ್ಲ ಇರುವಂತಹ ಆ ಯಾವ ಮಹಾಯಜ್ಞಗಳನ್ನ ಮಾಡುವಂತಹ ಮತ್ತು ಆ ಬ್ರಾಹ್ಮಣರೆಲ್ಲ ಇದ್ದಾರೆ. ದ್ವಿಜಾಶ್ರಯ, ಬ್ರಾಹ್ಮಣರೆಲ್ಲರೂ ಇದ್ದಾರೆ. ಅವರಿಗೆಲ್ಲ ಆಶ್ರಯವಾಗಿದೆ ಆ ಬದರಿ ವನ. ಅಂದ್ರೆ ವನ ಅಂದ್ರೆ ಅರ್ಥ ಏನು? ವೃಕ್ಷ ಸಮೂಹವೇ ವನ. ಆ ವೃಕ್ಷ ಸಮೂಹ ಇರುವಂತಹ ಆ ವನ, ಅಲ್ಲಿ ಅತ್ಯಂತ ತಪಸ್ವಿಗಳಾದಂತಹ, ವಾತಾವರಣದ ಏರುಪೇರು ಇರ್ತದಲ್ಲ, ಒಮ್ಮೆ ಮಳೆ, ಒಮ್ಮೆ ಬಿಸಿಲು, ಒಮ್ಮೆ ಚಳಿ, ಇನ್ನೊಮ್ಮೆ ಬಿಸಿಲು, ಹೀಗೆಲ್ಲ ಹವಾಮಾನದ ಏರುಪೇರುಗಳನ್ನೆಲ್ಲ ಸಹಿಸಿಕೊಳ್ಳುವಂತಹ ಮತ್ತು ದೀರ್ಘವಾದಂತಹ ಬಹಳ ದೊಡ್ಡದಾದಂತಹ ಯಜ್ಞಾಚರಣೆಯನ್ನ ಮಾಡುವುದರಲ್ಲಿ ಮಾಡುವಂತಹ ಸ್ಥಳ, ಅದಕ್ಕೆ ಪ್ರಸಿದ್ಧಿ ಪಡೆದಂತಹ ಮತ್ತು ಬ್ರಾಹ್ಮಣರಿಗೆಲ್ಲ ಆಶ್ರಯವಾಗಿರುವಂತಹ ಮರಗಳು ಅಂತ ವನ ಅದು ಅಂತ. ಒಟ್ಟು ವನ ಹಾಗೆ. ಮತ್ತು ವಿಷ್ಣು ಪದ ಸ್ಪೃಶ ಅಂತ, ಆ ಬ್ರಾಹ್ಮಣರೆಲ್ಲ ಎಂಥವರು ಅಂದ್ರೆ ವಿಷ್ಣು ಪಾದವನ್ನ ಆಶ್ರಯ ಮುಟ್ಟುವವರು.
ಸದಾ ವಿಷ್ಣು ಅಂದ್ರೆ ಇಲ್ಲಿ ಹರಿ ಅಂತಲೇ ಅರ್ಥ. ಹರಿಯ ಪಾದಗಳನ್ನು ಮುಟ್ಟುವರು ಅಂದ್ರೆ ಸದಾ ಮನಸ್ಸಿನಿಂದ ಹರಿಧ್ಯಾನ ಮಾಡ್ತಾ ಹರಿಯ ಪಾದಗಳನ್ನ ಸದಾ ತಮ್ಮ ಮನಸ್ಸಿನಿಂದ ಮುಟ್ಟುವಂತಹ ಮಹನೀಯರು. ಇಂಥವರೆಲ್ಲರೂ ಕೂಡ ಅಲ್ಲಿ ಚೆನ್ನಾಗಿ ಶೋಭಿಸ್ತಾ ಇರುವಂತಹ ಆ ವಿಚಿತ್ರ ಶಾಖಿನಃ ಅಂತ. ಮನೋಹರವಾದಂತಹ ಶಾಖೆಗಳುಳ್ಳ ಮರಗಳು ಅನ್ನೋ ಒಂದು ಅರ್ಥ ಆಗಿತ್ತು. ಇಲ್ಲಿ ವಿಚಿತ್ರ ಶಾಖಿನಃ ಅಂದ್ರೆ ಅತ್ಯಂತ ಮನಸ್ಸಿಗೆ ಆನಂದ ಕೊಡುವಂತಹ ಶಾಖೆಗಳನ್ನು ಉಳ್ಳಂತಹ ಬ್ರಾಹ್ಮಣರು. ಬ್ರಾಹ್ಮಣರು ಒಂದು ಕೂಡಲೇ ಶಾಖೆ ಸಹಜವಾಗಿ ಜೊತೆಯಲ್ಲೇ ಬರ್ತದೆ. ನಿಮ್ಮ ಶಾಖೆ ಯಾವುದು ಪ್ರಶ್ನೆ ಮಾಡಿಯೇ ಮಾಡ್ತಾರೆ. ನನಗೆ ಹಾಸ್ಯ ಅನ್ನಿಸ್ತು. ನನ್ನ ಮಾವನವರು ಪ್ರಶ್ನೆ ಮಾಡಿದ್ರು, ನಿನ್ನ ಗೋತ್ರ ಏನು, ನಿನ್ನ ಶಾಖೆ ಏನು ಅಂತ. ಅತ್ಯಾಶ್ಚರ್ಯ. ನಾನು ಸಾಮಶಾಖೆಯವ ಅಂತ ಹೇಳಿದೆ. ಸಾಮಶಾಖೆಯ ಭಾರಿಯ ಅಂತ. ಅಂದ್ರೆ ಅಷ್ಟು ಅಪರೂಪದ ಶಾಖೆ. ಹೀಗೆ ವಿಚಿತ್ರ ಶಾಖಿನಃ ಮನಸ್ಸಿಗೆ ಆನಂದ ಕೊಡುವಂತಹ ಆ ವೇದ ಶಾಖೆಗಳನ್ನು ಉಳ್ಳಂತಹ ಋಷಿಗಳೆಲ್ಲ ಅಲ್ಲಿದ್ದಾರೆ. ಹೀಗೆ ಅಂತಹ ಋಷಿಗಳೆಲ್ಲ ಅಲ್ಲಿ ಕಂಗೊಳಿಸ್ತಾ ಇರುವಂಥದ್ದು. ಇಂಥವರೆಲ್ಲರಿಂದ ತುಂಬಿ ಹೋಗಿರುವಂತಹ ಆ ಒಂದು ಸುಂದರವಾದಂತಹ ವನ ಪ್ರದೇಶ ಅದು. ಅದನ್ನ ಆಚಾರ್ಯರು ನೋಡ್ತಾರೆ. ಅಲ್ಲಿರುವ ಋಷಿ ಜನರನ್ನ ನೋಡ್ತಾರೆ. ಶ್ರವಣಾಮೃತ ಗೀರ್ಗಣೈರ್ದ್ವಿಜೈಃ ಸುಖಮುಖ್ಯೈಃ ಶುಭ ಪಕ್ಷಿಭಿರ್ವ್ರತಂ ಕಮಲೇಷ್ಟತಮಸ್ಥಿರಾಂತರೈಃ ಅಪಿಹಂಸೈಃ ಪರಮೈರಮೇಚಕೈಃ ಎನ್ನುವಂತಹ ಮತ್ತೊಂದು ಚಂದವಾದಂತಹ ಶ್ಲೋಕ. ಯಾರಿಗೆ ಹೀಗೆಲ್ಲ ಮಾತಾಡ್ಲಿಕ್ಕೆ ಬರ್ತದೆ? ನಾವು ಮಾತಾಡ್ಲಿಕ್ಕೆ ಬರುದೆ. ಅಯ್ಯೋ, ಆದ್ರೂ ಏನೆಲ್ಲ ಮಾತಾಡ್ತೇವೆ ಅಂದ್ರೆ ಅದೆಲ್ಲ ಸದ್ದು. ನಾವೇನು ಮಾತಾಡಿದ್ರು ಅವೆಲ್ಲ ಗಲಾಟೆ. ಒಂದಷ್ಟು ಸದ್ದು ವಾತಾವರಣದಲ್ಲಿ ಸದ್ದುಂಟು ಮಾಡುವಂತಹ ಒಂದಷ್ಟು ನಮ್ಮ ಗುಣಗಾಟ ಇರ್ತದೆ. ಮಾತು ಅಂದ್ರೆ ಹೇಗಿರ್ಬೇಕು? ನಾರಾಯಣ ಪಂಡಿತಾಚಾರ್ಯರ ಹಾಗಿರ್ಬೇಕು. ಏನೆಲ್ಲ ಹೇಳ್ತಾರೆ ನೋಡಿ. ಕಿವಿಗಳಿಗೆ ಸುಧೆ ಸುರಿಸುವಂತಹ, ಕಿವಿ ತುಂಬಾ ಅಮೃತ ಸುರಿಯುವಂತಹ ಒಳ್ಳೆ ಇಂಚರದ ಗಾನ. ಅಂತಹ ಇಂಚರದ ಗಾನ, ಆ ಇಂಚರವನ್ನ ಕಿವಿಗಳಿಗೆ ಇಂಚರದ ಸುಧೆ ಸುರಿಸುವಂತಹ ಆ ಸುಖ ಅಂದ್ರೆ ಗಿಳಿಯ ಮೊದಲಾದಂತಹ ಹಕ್ಕಿಗಳೆಲ್ಲ ಅಲ್ಲುಂಟು. ಅವುಗಳಿಗೆ ಚಂದವಾದಂತಹ ಗರಿಗಳಿವೆ. ಚಂದದ ಬಣ್ಣದ ಗರಿಗಳು ತುಂಬಿರುವುದರಿಂದ ಆ ಹಕ್ಕಿಗಳೆಲ್ಲ ಅತ್ಯಂತ ಸುಂದರವಾಗಿವೆ. ಅವು ಅಂತಹ ಹಕ್ಕಿಗಳಿಂದ ತುಂಬಿರುವಂತಹ ಆಶ್ರಮ ಅದು. ಮತ್ತು ಎಲ್ಲರೂ ಅಲ್ಲಿ ಅತ್ಯಂತ ಬಿಳಿಮಯ್ಯ ಹಂಸಗಳೆಲ್ಲ ಇವೆ. ಪರಮಹಂಸಗಳೆಲ್ಲ ತುಂಬಿಕೊಂಡಿವೆ. ರಾಜಹಂಸಗಳು ತುಂಬಿಕೊಂಡಿರುವಂಥವು. ಅಲ್ಲಲ್ಲೇ ಸರೋವರಗಳು ಉಂಟಲ್ಲ, ಅಲ್ಲೆಲ್ಲ ರಾಜಹಂಸಗಳಿವೆ ಅಂತೆ. ಎಲ್ಲವನ್ನೂ ಕೂಡ ಪೂರ್ಣ ಪ್ರಜ್ಞರು ನೋಡ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಹೀಗೆ ಅಲ್ಲಿ ಹಕ್ಕಿ ಪಕ್ಷಿಗಳು ಅಂದ್ರೆ ಕಿವಿಗೆ ಆನಂದ ಕೊಡುವಂತಹ ಗಾನ ಮಾಡುವಂತಹ ಮಾತಾಡುವಂತಹ ಹಕ್ಕಿಗಳ ಕಲರವ ಅಲ್ಲಿ ಕೇಳ್ತಾ ಉಂಟು. ಹಾಗೆಯೇ ಅಲ್ಲಿ ಕಮಲ ಪುಷ್ಪಗಳು, ಕಮಲ ಪುಷ್ಪಗಳನ್ನ ಬಹಳ ಇಷ್ಟಪಡುವಂತಹ ಅನೇಕ ಹಂಸಗಳಿವೆ. ರಾಜಹಂಸಗಳೆಲ್ಲ ಇವೆ. ಅವೆಲ್ಲ ಸದ್ದು ಮಾಡ್ತಾ ಇವೆ. ಅವರದ್ದೇ ಹಕ್ಕಿಗಳದ್ದೇ ಆದ ತಮ್ಮದೇ ಆದ ಭಾಷೆಯಲ್ಲಿ ಅವು ಸದ್ದು ಮಾಡ್ತಾ ಮಾತಾಡ್ತಾ ಇವೆ. ಅದು ಸದ್ದಲ್ಲ, ಮಾತು. ಇವುಗಳನ್ನೆಲ್ಲ ಕೇಳಿ ಆನಂದಿಸ್ತಾರೆ. ಎಂತಹ ರಮ್ಯವಾದ ಪ್ರದೇಶ ಅನ್ನಿಸ್ತದೆ ಆಚಾರ್ಯರಿಗೆ. ಅದನ್ನೇ ಇಲ್ಲಿ ಹೇಳುವುದು. ಇದು ಒಂದರ್ಥ, ಪರಿಸರದ ವರ್ಣನೆ. ಶ್ರವಣಾಮೃತ ಗೀರ್ಗಣೈರ್ದ್ವಿಜೈಃ. ದ್ವಿಜ ಅಂದ್ರೆ ಈಗಾಗಲೇ ಹೇಳಿದೆ, ಒಂದು ಹಕ್ಕಿಗಳು ಅಂತಾಯ್ತು, ಎರಡನೇದು ಬ್ರಾಹ್ಮಣರು ಅಂತಾಯ್ತು. ಅಲ್ಲೆಲ್ಲ ಬ್ರಾಹ್ಮಣರಿದ್ದಾರೆ. ಅವರೆಲ್ಲ ಗೀರ್ಗಣೈಃ, ಅವರೆಲ್ಲ ಮಾತಾಡ್ತಾರೆ. ಹೇಗೆ ಮಾತಾಡುವಂಥದ್ದು ಅಂದ್ರೆ ಶ್ರವಣಾಮೃತ ಗೀರ್ಗಣೈ. ಗೀರ್ ಅಂದ್ರೆ ಮಾತಂತ. ಅಂದ್ರೆ ಕೇಳುವ ಕಿವಿಗೆ ಸುಧೆಯನ್ನು ಸುರಿಯುವಂತಹ ಮಾತುಗಳನ್ನಾಡುವಂತಹ ಬ್ರಾಹ್ಮಣ ಸಮೂಹ ಇದೆ. ಮಾತು ಅಂದ್ರೆ ವಾಕ್ ಅಲ್ವಾ ಅದು? ಗೀರ್ ಅಂದ್ರೆ ಮಾತು. ವಾಗ್ ಅಂದ್ರೆ ವಾಕ್ನಲ್ಲಿ ಎರಡು ವ್ಯಾಪಾರ ಇದೆ. ಒಂದು ಮಾತು, ಮತ್ತೊಂದು ಹಾಡು. ಹಾಡು ಕೂಡ ವಾಗ್ ವ್ಯಾಪಾರವೇ ಅಲ್ವಾ? ನಾಲಿಗೆ ತಿರುಗದೆ ಇದ್ರೆ ಹಾಡು ಹೇಗೆ? ಹೀಗಾಗಿ ವರ್ಣೋಚ್ಚಾರ ಮಾಡುವುದು ಅದು ಗಾನ ರೂಪದಲ್ಲ, ಮಾತಿನಲ್ಲ. ಭಾಷೆಯಂತೂ ಬೇಕೇ ಬೇಕು.
ಹೀಗಿರುವಂಥದ್ದೇ ವಾಕ್. ಹೀಗೆ ತಮ್ಮ ವಾಕ್ ಅಂದ್ರೆ ತಮ್ಮ ಆ ವೇದಗಾನದಿಂದ ಕಿವಿಗಳಿಗೆಲ್ಲ ಅಮೃತ ಸುರಿಯುವಂತಹ ವೇದಗಾನಗಳನ್ನು ಮಾಡುವಂತಹ ಬ್ರಾಹ್ಮಣ ಸಮೂಹ, ಅದು ಶುಕಮುಖ್ಯೈ, ಶುಕಾಚಾರ್ಯರೇ, ಶುಕ ಮಹರ್ಷಿಗಳೇ ಮೊದಲಾದಂತಹ ಆ ಬ್ರಾಹ್ಮಣರಿಂದ ತುಂಬಿರುವಂತಹ ಆಶ್ರಮ. ಶುಭ ಪಕ್ಷಿಭಿ ವೃತಂ ಅಂತ, ಅತ್ಯಂತ ಮಂಗಳಮಯವಾದಂತಹ ಪಕ್ಷಿಗಳು. ಪಕ್ಷಿಗಳು ಅಂದ್ರೆ ಪಕ್ಷ ಹಿಡಿದವರು ಅಂತ ಅರ್ಥ. ಮಂಗಲ ಪಕ್ಷವನ್ನೇ ಹಿಡಿದಂಥವ್ರು ಅಂದ್ರೆ ಪರಮಾತ್ಮ ಸರ್ವೋತ್ತಮ ಅಂತ ಹೇಳುವಂತಹ ಅತ್ಯಂತ ಶುಭಮಯವಾದಂತಹ ಪಕ್ಷವನ್ನೇ ಹಿಡಿದವರು. ಅಂದ್ರೆ ಅಲ್ಲಿ ಯಾವುದು ದುರಾಲೋಚನೆಗಳಿಲ್ಲ, ದುರ್ವಚನಗಳಿಲ್ಲ, ಎಲ್ಲವೂ ಕೂಡ ಅತ್ಯಂತ ಶುಭವಾರ್ತೆಗಳು. ಆ ಶುಭಕರನಾದಂತಹ ಶುಭಮಯನಾದಂತಹ ಹರಿಯ ಸಂಬಂಧಿಯಾದಂತಹ ಪಕ್ಷವನ್ನು ಹೊಂದಿರುವಂತಹ ಆ ಋಷಿ ಸಮೂಹ, ಅವರೆಲ್ಲರೂ ಕೂಡ ಕಮಲೇಷ್ಟತಮ ಸ್ಥಿರ ಅಂತರೈಹಿ, ಎಲ್ಲರೂ ಕೂಡ ಆ ಪರಮಾತ್ಮನಾದ ಕಮಲೇಷ್ಟ ಅಂದ್ರೆ ರಮಾದೇವಿಗೆ ಇಷ್ಟತಮನಾದಂತಹ ಹರಿ, ಆ ಹರಿಯಲ್ಲಿಯೇ ದೃಢವಾಗಿ ಸ್ಥಿರವಾಗಿ ಅಂತರೈಹಿ ಮನಸ್ಸನ್ನು ಉಳ್ಳವರು. ತಮ್ಮ ಮನಸ್ಸನ್ನು ಸ್ಥಿರವಾಗಿ ಕಮಲಾದೇವಿಗೆ ಇಷ್ಟನಾದಂತಹ ಹರಿಯಲ್ಲಿಯೇ ತಮ್ಮ ಮನಸ್ಸನ್ನು ಸ್ಥಿರವಾಗಿ ನೆಲೆ ಮಾಡಿಕೊಂಡಂಥವರು. ಅಂಥವ್ರು ಯಾರು? ಹಂಸರು ಅಂತ ಹೇಳೋದು. ಪರಮಹಂಸರು. ಪರಮಹಂಸರು ಅಂದ್ರೆ ಅರ್ಥ ಏನು? ಯತಿಗಳು ಅಂತ. ಅನೇಕ ಯತ್ಯಾಶ್ರಮದಲ್ಲಿರುವಂತಹ ಜನರೆಲ್ಲ ಅಲ್ಲಿ ತುಂಬಿಕೊಂಡಿದ್ದಾರೆ. ಈ ರೀತಿಯ ಬಹುಜನ ಅಲ್ಲಿ ತುಂಬಿಕೊಂಡಿರುವಂಥದ್ದು. ಅನೇಕ ರಾಜಹಂಸಗಳಿವೆ, ಅನೇಕ ಪರಮಹಂಸರು ಅಂದ್ರೆ ಸನ್ಯಾಸಿ ಜನರು ಕೂಡ ತುಂಬಿಕೊಂಡಿರುವಂತಹ ಅತ್ಯಂತ ಪರಮ ಮಂಗಳವಾದಂತಹ, ಎಲ್ಲಿ ನೋಡಿದರೂ ಸೊಬಗು, ಸೊಗಸು, ಚೆಲುವು, ಎಲ್ಲ ವನಸಿರಿ, ಹೀಗೆ ಆ ಕಂಗೊಳಿಸುವಂತಹ ಆ ಹಿಮವತ್ ಪರ್ವತ ಪ್ರದೇಶದಲ್ಲಿರುವಂತಹ ಬದರೀವನ, ಆ ಬದರೀವನದಲ್ಲಿರುವ ಶಮ್ಯಾಪ್ರಾಸ, ಅಲ್ಲಿರುವಂತಹ ಜನ, ಆ ಪರಿಸರವನ್ನ ನೋಡಿ ನೋಡಿ ಆನಂದ ತೀರ್ಥರು ತುಂಬಾ ಆನಂದದಿಂದ ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ವರ್ಣನೆ ಮತ್ತೂ ಮುಂದುವರೆಯುತ್ತದೆ. ಎಷ್ಟು ಚಂದ ಅಂದ್ರೆ ಪರಮಾತ್ಮನ ಅನೇಕ ರೂಪಗಳನ್ನ ವರ್ಣಿಸಿಕೊಡ್ತಾರೆ. ಒಂದು ಮಧ್ವ ವಿಜಯ ಓದಿದಾಗ ಸಿಗದೇ ಇರುವಂಥದ್ದೇ ಇಲ್ಲ, ಎಲ್ಲವೂ ಎಲ್ಲ ಭಾಗ್ಯಗಳು ಒಟ್ಟಿಗೆ ಸಿಗುವಂಥದ್ದು. ಅಂತಹ ಸುಂದರ ಸರ್ಗ ಈ 7ನೇ ಸರ್ಗ. ಬ್ರಹ್ಮಾರ್ಪಣ.